ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಸೋವಧ್ಯಾತ ಸುತೈರೇವಂ ಪ್ರತ್ಯಾಖ್ಯಾತಾನುಶಾಸನೈಃ ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತು ಮುಪಚಕ್ರಮೆ. ಅನುವಾದ: ಮಕ್ಕಳು ತಂದೆಯ ಅಪ್ಪಣೆಯನ್ನು ಒಪ್ಪಿಕೊಳ್ಳಲಿಲ್ಲ. ಆಗ ಬ್ರಹ್ಮನ ಮನಸ್ಸಿನಲ್ಲಿ ತುಂಬ ಕೋಪ ಹುಟ್ಟಿತು. ಅವನು ಅದನ್ನು ತೋರಿಸದೆ ಅಡಗಿಸಿಕೊಳ್ಳಲು ಪ್ರಯತ್ನಿಸಿದನು. ಶ್ಲೋಕ 7. ಧಿಯಾ ನಿಗೃಹ್ಯಮಾಣೋಪಿ ಭ್ರುವೋರ್ಮಧ್ಯಾತ್ ಪ್ರಜಾಪತೇಃ ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತಃ. ಅನುವಾದ: ಅವನು ತನ್ನ ಕ್ರೋಧವನ್ನು ತಡೆಯಲು ಪ್ರಯತ್ನಿಸಿದನಾದರೂ ಅದು ಅವನ ಹುಬ್ಬುಗಳ ನಡುವಿನಿಂದ ಹೊರಬಂದಿತು. ಒಡನೆಯೇ ನೀಲಿ ಮತ್ತು ಕೆಂಪು ಮಿಶ್ರಿತ ಮಗುವೊಂದು ಹುಟ್ಟಿತು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ ತನ್ನ ಮಕ್ಕಳನ್ನ ಸೃಷ್ಟಿ ಮಾಡ್ತಾನೆ, ಕುಮಾರರನ್ನ. ಸನಕ, ಸನಂದ, ಸನಾತನ ಮತ್ತೆ ಸನತ್ ಕುಮಾರ ಅಂತ ಅವರನ್ನ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮ ಅವ್ರಿಗೆ ಹೇಳ್ತಾನೆ, ನನ್ನ ಪ್ರೀತಿಯ ಮಕ್ಕಳೇ, ಈಗ ನೀವು ಹೋಗಿ ಸಂತಾನೋತ್ಪತ್ತಿಯನ್ನ ಮಾಡಿ ಅಂತಂದ್ಬಿಟ್ಟು. ಆದ್ರೆ ಅವರೆಲ್ಲರೂ ಕೂಡ ಭಗವಂತನಿಗೆ ಒಲಿದಿದ್ರು. ಅಂದ್ರೆ ಏನು? ತಮ್ಮ ಮುಕ್ತಿಯನ್ನೇ ಅವರು ಗುರಿಯನ್ನಾಗಿ ಮಾಡ್ಕೊಂಡಿದ್ರು. ಅವ್ರಿಗೆ ಮತ್ತೆ ಈ ಬಂಧನದಲ್ಲೆಲ್ಲ ಸಿಕ್ಕಾಕೊಳ್ಳೋದು ಅದೆಲ್ಲ ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ. ಐಹಿಕ ಪ್ರಪಂಚದಲ್ಲಿರುವಂಥ ವಸ್ತು ಏನೇ ಆಗಿರ್ಬೋದು, ಅದು ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ನಾವು ಅದನ್ನ ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ಹೇಳ್ತಾರೆ ತಂದೆಗೆ. ನೋಡಿ, ಈಗ ತಂದೆ ಹೇಳಿದ ಮಾತನ್ನ ಕೇಳಲಿಲ್ಲ ಅಂತ ಬರುತ್ತಲ್ವಾ. ಆದ್ರೆ ಅವರು ಆಧ್ಯಾತ್ಮಿಕ ಸಾಧನೆಗೆ ಅಂದ್ರೆ ಭಗವಂತನ ಹತ್ರ ಹೋಗೋದಕ್ಕೆ ಅವರು ಆ ಕೆಲಸ ಮಾಡಿದ್ರಿಂದ ಅದು ತಪ್ಪಾಗೋದಿಲ್ಲ ಅಂತ ಇಲ್ಲಿ ನಮಗೆ ಗುರುಗಳು ಕೂಡ ಅದನ್ನ ಹೇಳಿದ್ರು. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಕ್ಕಳು ತಮ್ಮ ತಂದೆ ಹೇಳಿದಾಗೆ ಅವರು ಕೇಳಲಿಲ್ಲ, ಅವನ ಅಪ್ಪಣೆಯನ್ನ ಅವರು ಒಪ್ಕೊಳ್ಳಿಲ್ಲ. ಆಗ ಬ್ರಹ್ಮನ ಮನಸ್ಸಲ್ಲಿ ತುಂಬಾ ಕೋಪ ಬಂದ್ಬಿಡುತ್ತೆ. ಈಗ ಯಾವುದೇ ತಂದೆಗೆ ತಾನು ಹೇಳಿದ ಮಾತನ್ನ ಕೇಳಲಿಲ್ಲ ಅಂತಂದಾಗ ಕೋಪ ಬರೋದು ಸಹಜ ಅಲ್ವಾ? ಆ ರೀತಿ ಅವನಿಗೂ ಕೂಡ ಕೋಪ ಬಂತು. ಆದ್ರೆ ಅದು ಅವನು ತೋರಿಸ್ಕೊಳ್ಳದೆ. ಯಾಕೆ ಅಂತಂದ್ರೆ ತನ್ನ ಮಕ್ಕಳು ಒಳ್ಳೆ ಕೆಲಸಕ್ಕೋಸ್ಕರ ಇದನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಅವನು ಗೊತ್ತಿದೆ. ಆದ್ರೂ ಕೂಡ ಕೋಪ ಬಂತು. ನಾನು ಸೃಷ್ಟಿ ಕಾರ್ಯ ಮಾಡ್ಬೇಕು ಅಂತಿದ್ದೀನಿ, ಅದಕ್ಕೆ ನನ್ನ ಮಕ್ಕಳಿಂದ ಸಹಾಯವನ್ನ ಬೇಡದೆ, ಆದ್ರೆ ಅವ್ರು ಮಾಡ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವನು ಕೋಪ ಬಂದ್ರೂ ಅದನ್ನ ತೋರಿಸ್ಕೊಳ್ದೆ ಅದನ್ನ ಅವನು ಬಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ಭೌತಿಕ ಪ್ರಕೃತಿಯ ರಜೋಗುಣದ ನಿರ್ದೇಶಕನಾಗಿದ್ದಾನೆ. ಆದ್ದರಿಂದ ಅವನ ಮಕ್ಕಳು ಅವನ ಆಜ್ಞೆಯನ್ನು ಅನುಸರಿಸಲು ತಿರಸ್ಕರಿಸಿದಾಗ ಅವನು ಕೋಪಗೊಳ್ಳುವುದು ಸಹಜವಾದುದೇ. ಕುಮಾರರು ನಿರಾಕರಿಸಿದುದು ಸರಿಯಾದುದೇ ಆಗಿತ್ತು. ಹಾಗಿದ್ದರೂ ರಜೋಗುಣದಲ್ಲಿ ಮಗ್ನನಾಗಿದ್ದ ಬ್ರಹ್ಮನಿಗೆ ತನ್ನ ತೀವ್ರ ಭಾವನೆಯಿಂದಾದ ಕ್ರೋಧವನ್ನು ತಡೆಯಲಾಗಲಿಲ್ಲ. ಆದರೆ ಅವನು ಅದನ್ನು ವ್ಯಕ್ತಪಡಿಸಲಿಲ್ಲ. ಏಕೆಂದರೆ ತನ್ನ ಮಕ್ಕಳು ಆಧ್ಯಾತ್ಮ ಪ್ರಗತಿಯಲ್ಲಿ ವಿಪುಲ ಜ್ಞಾನೋದಯ ಹೊಂದಿದ್ದರೆಂಬುದನ್ನು ಅವನು ತಿಳಿದಿದ್ದನು. ಹೀಗಾಗಿ ಅವನು ಅವರ ಮುಂದೆ ತನ್ನ ಕೋಪವನ್ನು ವ್ಯಕ್ತಪಡಿಸಬಾರದು ಎಂಬುದನ್ನು ಅರಿತಿದ್ದನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಬ್ರಹ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ರಜೋಗುಣದ ನಿರ್ದೇಶಕನಾಗಿದ್ದಾನೆ. ರಜೋಗುಣವನ್ನ ನೋಡ್ಕೊಳ್ಳೋದು, ಅದರ ಕೆಲಸಗಳನ್ನು ಮಾಡೋದು ಅದು ಅವನ ಕೆಲಸ ಆಗಿರುತ್ತಲ್ವಾ. ಅದಕ್ಕೋಸ್ಕರ ಯಾವಾಗ ಅವನು ತನ್ನ ಮಕ್ಕಳಿಗೆ ಹೀಗೆ ಮಾಡಿ ಅಂತ ಹೇಳಿದಾಗ ಅವನ ಆಜ್ಞೆಯನ್ನ ಅವರು ಒಪ್ಕೊಳ್ಳಿಲ್ವೋ ಆಗ ತಂದೆ ಆದವನಿಗೆ ಕೋಪ ಬರೋದು ಸಹಜನೇ. ಅದರಲ್ಲೂ ಅವನು ರಜೋಗುಣದ ಪ್ರತಿನಿಧಿಯಾಗಿರೋದ್ರಿಂದ. ಈಗ ನೋಡಿ, ಒಂದು ಕೆಲಸವನ್ನ ತಮೋಗುಣದವರು ರಿಯಾಕ್ಟ್ ಮಾಡೋದು ಬೇರೆ ತರ ಇರುತ್ತೆ, ಅದೇ ರಜೋಗುಣದವರು ರಿಯಾಕ್ಟ್ ಮಾಡೋದು ಬೇರೆ ತರ ಇರುತ್ತೆ, ಸತ್ವಗುಣದವರು ರಿಯಾಕ್ಟ್ ಮಾಡೋದೇ ಬೇರೆ ತರ ಇರುತ್ತೆ. ಈಗ ರಜೋಗುಣ ಯಾರಲ್ಲಿ ಜಾಸ್ತಿ ಇರುತ್ತೋ ಅವ್ರಿಗೆ ಕೋಪ ಬರುತ್ತೆ, ಒಡೆದು ಬಿಡ್ತಾರೆ, ಆ ರೀತಿ ಮಾಡ್ತಾರೆ. ತಮೋಗುಣದಲ್ಲಿರೋರು ಅದಕ್ಕಿಂತ ವರ್ಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ. ಇನ್ನು ಸತ್ವಗುಣದಲ್ಲಿ ಇರುವಂಥವ್ರು ಏನೇ ಆದ್ರೂ ಕೂಡ ಅದನ್ನ ಸಮಾಧಾನವಾಗಿ ತಗೊಳ್ತಾರೆ, ಅವ್ರಿಗೆ ಕೋಪನೇ ಬರೋದಿಲ್ಲ. ಯಾಕೆ? ರಜೋಗುಣ ಅವರಲ್ಲಿ ಇರೋದಿಲ್ಲ. ಸತ್ವಗುಣನೇ ಜಾಸ್ತಿ ಇದ್ದಾಗ ಅವರು ಶಾಂತರಾಗೇ ಇರ್ತಾರೆ ಏನೇ ಆದ್ರೂ ಕೂಡ. ಈ ರೀತಿ ಅದು ಡಿಫ್ರೆನ್ಶಿಯೇಟ್ ಆಗತ್ತಲ್ವಾ. ಸೊ ಇಲ್ಲಿ ಬ್ರಹ್ಮ ರಜೋಗುಣದ ಅಧಿಪತಿ ಆಗಿದ್ರಿಂದ ಅವನಿಗೆ ಕೋಪ ಬಂದಿದ್ದು ಸಹಜನೇ.
ಈಗ ಕುಮಾರರಿದಾರಲ್ಲ, ಅವರು ಅದನ್ನ ನಿರಾಕರಣೆ ಮಾಡಿದ್ದು ಕೂಡ ಸರಿಯಾಗೇ ಇತ್ತು. ಹಾಗಿದ್ರೂ ಕೂಡ ರಜೋಗುಣದಲ್ಲೇ ಇದ್ದಂತಹ ಬ್ರಹ್ಮನಿಗೆ, ಅಂದ್ರೆ ಅವನು ಅದರಲ್ಲೇ ಮಗ್ನನಾಗಿದ್ದಾನೆ. ರಜೋಗುಣ ಇದ್ರೇ ಈ ಸೃಷ್ಟಿ ಕಾರ್ಯ ಎಲ್ಲ ಮಾಡೋಕ್ಕಾಗೋದು. ಸೊ ಆ ಒಂದು ಕಾರ್ಯದಲ್ಲೇ ಮಗ್ನನಾಗಿದ್ರಿಂದ ಅವನ ಒಂದು ಭಾವನೆಯ ಕೋಪ ಬಂದಿದ್ದನ್ನ ಅವನಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಕೋಪ ಬಂದೇ ಬಿಡ್ತು. ಆದ್ರೂ ಕೂಡ ಅವನು ಆ ಮಕ್ಕಳ ಮುಂದೆ ಅದನ್ನ ತೋರಿಸ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ತನ್ನ ಮಕ್ಕಳು ಆಧ್ಯಾತ್ಮ ಪ್ರಗತಿಯಲ್ಲಿ ಅವರು ತುಂಬಾ ಮುಂದುವರೆದಿದ್ದಾರೆ, ಮತ್ತೆ ಜ್ಞಾನೋದಯವನ್ನ ಹೊಂದಿದ್ದಾರೆ. ಇದೆಲ್ಲ ಯಾವುದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಿದೆಯಲ್ಲ, ಅದೇ ನಮಗೆ ಇಂಪಾರ್ಟೆಂಟು ಅನ್ನೋದು ಅವನಿಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ತನಗೆ ಬಂದಂತಹ ಕೋಪವನ್ನ ವ್ಯಕ್ತಪಡಿಸಬಾರ್ದು ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಅಂದ್ರೆ ಅಷ್ಟು ತಿಳುವಳಿಕೆ ಅವನಿಗಿದೆ. ಯಾಕಂದ್ರೆ ಅವನು ಭಗವಂತನನ್ನ ಆರಾಧನೆ ಮಾಡಿದವನು, ಭಗವಂತನೇ ಸರ್ವಸ್ವ ಅಂತ ತಿಳ್ಕೊಂಡಿರೋನು. ಮತ್ತೆ ಭೌತಿಕ ಪ್ರಪಂಚದ ಒಂದು ಎಫೆಕ್ಟ್ ನನ್ಗಾಗ್ಬಾರ್ದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಂಡ ಅಲ್ವಾ, ಅದನ್ನೆಲ್ಲ ನಾವು ಕೇಳಿದೀವಿ. ಸೊ ತಂದೆಗೆ ಗೊತ್ತಿದೆ ಇವರು ಸರಿಯಾದ ದಾರಿಯಲ್ಲೇ ಇದ್ದಾರೆ ಅಂತನ್ಬಿಟ್ಟು. ಆದ್ರೂ ಕೂಡ ಈಗ ಭಗವಂತನ ಕೆಲಸನೇ ಸೃಷ್ಟಿ ಮಾಡೋದು ಕೂಡ, ಅವನು ಹೇಳಿದ್ದಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾನೆ, ಅದಕ್ಕೆ ನನಗೆ ಸಹಾಯ ಮಾಡ್ಲಿಲ್ವಲ್ಲ ಅನ್ನೋ ಒಂದು ಕಾರಣದಿಂದ, ಅಂದ್ರೆ ಆ ಕೆಲಸವನ್ನೇ ಮಾಡ್ತಾ ಇರೋ ಕಾರಣದಿಂದ ಅವನಿಗೆ ಕೋಪ ಅನ್ನೋದು ಬಂತು. ಆದ್ರೂ ತನ್ನ ಮಕ್ಕಳ ಮುಂದೆ ಅದನ್ನ ತೋರಿಸ್ಕೊಳ್ಬಾರ್ದು ಅಂತ ಅವನು ಅರ್ಥ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರ ಅವನು ಅದನ್ನ ಕಂಟ್ರೋಲ್ ಮಾಡ್ಕೊಂಡ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಅವನು ತನ್ನ ಕೋಪವನ್ನ ತಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಹುಬ್ಬುಗಳ ನಡುವೆ ಅದು ಆ ಕೋಪ ಅನ್ನೋದು ಆ ಹುಬ್ಬಿನ ನಡುವಿನಿಂದ ಹೊರಗಡೆ ಬಂತು. ತಕ್ಷಣ ಏನಾಯ್ತು, ಆ ಕೋಪ ಹೊರಗಡೆ ಬಂತಲ್ಲ, ಅದು ಯಾವ ರೀತಿಯಲ್ಲಿ ಬಂತು ಅಂತಂದ್ರೆ ನೀಲಿ ಮತ್ತೆ ಕೆಂಪು ಮಿಶ್ರಣವಾದ್ರೆ ಹೇಗಿರುತ್ತೋ ಆ ಕಲರು, ಆ ರೀತಿಯ ಒಂದು ಮಗು ಹುಟ್ಕೊಳ್ಳುತ್ತೆ. ಈಗ ಬ್ರಹ್ಮನ ಕೋಪದ ಕಾರಣ ಅವನು ತಡ್ಕೊಂಡಿದ್ರಿಂದ ಅದು ಒಳಗಡೆ ಇರಕ್ಕಾಗದೆ ಹೊರಗಡೆ ಬಂತು. ಅದು ಎಲ್ಲಿಂದ ಬಂತು, ಎರಡು ಹುಬ್ಬುಗಳ ನಡುವೆ. ಅದು ಯಾವ ಕಲರಲ್ಲಿತ್ತು, ನೀಲಿ ಮತ್ತೆ ಕೆಂಪನ್ನ ಮಿಶ್ರಣ ಮಾಡಿದ್ರೆ ಯಾವ ಕಲರ್ ಇರುತ್ತೋ ಆ ಕಲರಲ್ಲಿ ಒಂದು ಮಗು ಹುಟ್ಕೊಳ್ಳುತ್ತೆ. ಈಗ ನೋಡಿ, ಯಾರಾದ್ರೂ ಆಗಿರ್ಬೋದು, ನಾವು ಜನರಲ್ ಆಗಿ ಹೇಳೋದನ್ನ ಕೇಳಿರ್ತೀವಿ, ಕೋಪ ಬಂದಾಗ ಅದನ್ನ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಹೊರಗಡೆ ಹಾಕ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಅದು ನಮ್ಮನ್ನ ಇರೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನೋಡಿ, ಕೋಪ ಬಂದಾಗ ಜೋರಾಗಿ ಹೊಡೆದು ಬಿಡ್ತೀವಿ, ಅಥವಾ ಕಿರ್ಚಾಡ್ಬಿಡ್ತೀವಿ, ಅಥವಾ ಜೋರಾಗಿ ಹತ್ತು ಬಿಡ್ತೀವಿ ಅಲ್ವಾ. ಅದು ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಬಂದೇ ಬರುತ್ತೆ. ಸೊ ಇಲ್ಲಿ ಬ್ರಹ್ಮನ ಹುಬ್ಬುಗಳ ನಡುವೆಯಿಂದ ಒಂದು ಮಗು ಹುಟ್ಟುತ್ತೆ ಅನ್ನೋದು ಕೋಪದ ಕಾರಣದಿಂದ. ಅದು ಕೋಪನೇ ಒಂದು ಮಗುವಿನ ರೂಪವನ್ನ ತಗೊಂಡು ಹೊರಗಡೆ ಬಂತು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ಈಗ ಈ ವಿಷಯದ ಬಗ್ಗೆ ಗುರುಗಳು ಏನ್ ಹೇಳಿದ್ದಾರೆ ಭಾವಾರ್ಥದಲ್ಲಿ ಅಂತ ತಿಳ್ಕೊಳ್ಳೋಣ. ಜ್ಞಾನದ ಅಥವಾ ಅಜ್ಞಾನದ ಕಾರಣದಿಂದ ಪ್ರಕಟವಾದ ಕ್ರೋಧದ ಮುಖವು ಒಂದೇ ರೀತಿಯದ್ದಾಗಿರುತ್ತದೆ. ಬ್ರಹ್ಮನು ತನ್ನ ಕ್ರೋಧವನ್ನು ಅದುಮಲು ಯತ್ನಿಸಿದನು, ಆದರೆ ಪರಮ ಜೀವಿಯಾಗಿದ್ದರೂ ಅವನಿಗೆ ಹಾಗೆ ಮಾಡಲಾಗಲಿಲ್ಲ. ಅಂತಹ ಕ್ರೋಧವು ತನ್ನ ನಿಜ ವರ್ಣದಲ್ಲಿ ಬ್ರಹ್ಮನ ಹುಬ್ಬುಗಳ ಮಧ್ಯದಿಂದ ಪ್ರಕಟವಾಯಿತು. ನೀಲಿ ಮತ್ತು ಕೆಂಪು ಮಿಶ್ರ ವರ್ಣದಿಂದ ರುದ್ರನಂತೆ ಹೊರಬಂದಿತು, ಏಕೆಂದರೆ ಕ್ರೋಧವು ರಾಜಸ ಮತ್ತು ತಾಮಸಗಳ ಉತ್ಪತ್ತಿಯಾಗಿದೆ. ಈಗ ಒಂದೊಂದು ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಒಂದು ಆನಂದದ ಅನುಭವ ಆಗುತ್ತೆ. ಮತ್ತು ಅದನ್ನ ಕೇಳ್ತಾ ಇದ್ದಾಗ ಏನ್ ಸುಖ ಅಂದ್ರೆ, ಸುಖ ಅಂತಂದ್ರೆ ನಾವೇನ್ ಅನ್ಕೊಂಡಿದೀವಿ, ದುಡ್ಡಿಂದ, ಒಂದು ವ್ಯಕ್ತಿಯಿಂದ ಅಥವಾ ಒಂದು ವಸ್ತುವಿಂದ ಸಿಗುತ್ತೆ ಅಂತ. ಅದು ನಿಜವಾಗ್ಲೂ ಸುಖ ಅಲ್ಲ. ಭಗವಂತನ ವಿಚಾರ, ಈ ಸೃಷ್ಟಿ ಕಾರ್ಯ ಹೇಗೆ ನಡೆದಿದೆ, ಇದನ್ನೆಲ್ಲ ತಿಳ್ಕೊಳ್ತಾ ಇದ್ದಾಗ, ಅವನ ಒಂದು ಲೀಲೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ನಮಗ್ ಗೊತ್ತಿಲ್ದೇನೆ ಒಂದು ಅನುಭವ ಆಗುತ್ತೆ ನಮ್ಮ ಒಳಗಡೆ. ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ವಿಷಯ ಎಲ್ಲ ಕೇಳ್ತಾ ಇದ್ರೆ ಕೈ ಮೇಲಿರುವಂತಹ ಆ ಕೂದಲುಗಳೆಲ್ಲ ನಿಮಿರಿ ನಿಂತ್ಕೊಳ್ತವೆ, ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ, ಆನಂದ ಆಗುತ್ತೆ, ಕಣ್ಣುಗಳಲ್ಲಿ ನೀರು ಬರುತ್ತೆ. ಆ ರೀತಿ ಒಂದು ಭಾವನೆ ನಮಗೆ ಈ ಧರ್ಮ ಗ್ರಂಥಗಳಲ್ಲಿ ಸಿಗುತ್ತೆ. ಭಗವಂತನ ವಿಚಾರಗಳನ್ನ ಕೇಳ್ತಾ ಇರ್ಬೇಕಾದ್ರೆ ನಮಗ್ ಸಿಗತ್ತೆ. ನೋಡಿ, ಇಲ್ಲಿ ಕೋಪ ಅನ್ನುವಂಥದ್ದು ಜ್ಞಾನದಿಂದನಾದ್ರೂ ಬಂದಿರ್ಲಿ, ಅಜ್ಞಾನದ ಕಾರಣದಿಂದನಾದ್ರೂ ಬರ್ಲಿ. ಈಗ ಕೋಪ ಅನ್ನೋದು ಮನುಷ್ಯರಿಗೆ ಬೇಕಾದಷ್ಟು ರೀತಿಯಲ್ಲಿ ಬರುತ್ತೆ. ಕೆಟ್ಟದನ್ನ ಮಾಡಿದಾಗ, ಅದನ್ನ ನೋಡಿದಾಗ ನಮ್ಗೆ ಕೋಪ ಬರುತ್ತೆ.
ಆಮೇಲೆ ಗೊತ್ತಿಲ್ಲದೇನೆ ಏನೋ ಸುಮ್ಮನೆನಾದರೂ ಕೋಪ ಮಾಡ್ಕೊಳ್ತೀವಿ, ಅಥವಾ ನಮಗೆ ಗೊತ್ತಿದ್ದು ಕೋಪ ಬರುತ್ತೆ, ಈ ರೀತಿ ಎಲ್ಲ ಆಗುತ್ತಲ್ಲ, ಅದು ಜ್ಞಾನದಿಂದ ಅಜ್ಞಾನದಿಂದ ಯಾವುದರಿಂದನಾದರೂ ಬಂದಿರಲಿ ಕೋಪದ ಮುಖ ಒಂದೇ ರೀತಿ ಆಗಿರುತ್ತೆ. ಬ್ರಹ್ಮ ತನಗೆ ಬಂದಂತಹ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಆದರೆ ಪರಮಜೀವಿ ಅವನು. ಎಲ್ಲ ಈ ಒಂದು ವಿಶ್ವದಲ್ಲಿ, ಈ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಜೀವಿಗಳಿದೀವೋ ಅದೆಲ್ಲದಕ್ಕೂ ಶ್ರೇಷ್ಠವಾಗಿರುವಂಥವನು ಪರಮಜೀವಿ ಅವನು. ಆದರೆ ಅವನು ಕೂಡ ಹಾಗೆ ಅವನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಅದು ಯಾವುದೋ ಒಂದು ರೂಪದಲ್ಲಿ ಹೊರಗಡೆ ಬರಲೇಬೇಕು, ಅದು ಬಂದೇ ಬರುತ್ತೆ. ಆ ಕೋಪ ಅನ್ನೋದು ತನ್ನ ನಿಜವಾದ ಒಂದು ಬಣ್ಣ. ಆ ಬಣ್ಣದಲ್ಲಿ ಬ್ರಹ್ಮನ ಹುಬ್ಬುಗಳ ಮಧ್ಯದಿಂದ ಅದು ಪ್ರಕಟವಾಯಿತು. ಕೋಪದ ಒರಿಜಿನಲ್ ಬಣ್ಣ ಯಾವುದು ಅಂತಂದರೆ ನೀಲಿ ಮತ್ತು ಕೆಂಪು ಮಿಶ್ರ ಆಗಿರುತ್ತಲ್ಲ ಅದು ಅಂತ ಅರ್ಥ. ನೀಲಿ ಅಂತಂದರೆ ತಾಮಸ ಅಂತ, ಕೆಂಪು ಅಂತಂದರೆ ರಾಜಸ. ನೋಡಿ, ನೀಲಿ ಬಣ್ಣ ಹೇಗಿರುತ್ತೆ, ತಾಮಸ ಅಂತಂದ್ರೇನು, ಅಂಧಕಾರ ಅಂದರೆ ಅಜ್ಞಾನ, ಅಂಧಕಾರ ಅಂತೆಲ್ಲ ಹೇಳ್ತೀವಲ್ಲ ಅದು. ಕೆಂಪು ಅಂತಂದರೆ ಕೋಪ. ಕೋಪ ಬಂದಾಗ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತೆ, ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಅಂದರೆ ಕೋಪ ಅನ್ನೋದಕ್ಕೆ ಒಂದು ಬಣ್ಣ ಕೊಡಿ ಅಂತಂದಾಗ ಕೆಂಪೇ ಅದಕ್ಕೆ ಸೂಟ್ ಆಗೋದು, ಬೇರೆದೆಲ್ಲ ಯಾವುದಾದ್ರೂ ನೀವು ಯೋಚನೆ ಮಾಡಿ ನೋಡಿ, ಆಗೋದಿಲ್ಲ. ಸೊ ಇಲ್ಲಿ ನೀಲಿ ಮತ್ತು ಕೆಂಪು ಅಂತಂದರೆ ಅರ್ಥ ಏನು, ತಾಮಸ ಮತ್ತು ರಾಜಸ ಅಂತ ಅರ್ಥ. ಈ ಎರಡೂ ಗುಣಗಳ ಮಿಶ್ರಣದಿಂದ ಹೊರಗಡೆ ಬಂದಿರುವಂಥದ್ದು ಆ ಮಗು. ಯಾಕೆ ಅಂತಂದರೆ ಕ್ರೋಧ ಅನ್ನೋದೇ ರಾಜಸ ಮತ್ತು ತಾಮಸಗಳ ಉತ್ಪತ್ತಿ ಅಂತ ಹೇಳಿದ್ದಾರೆ. ಇವಾಗ ನಮಗೆ ಒಂದಷ್ಟರ ಮಟ್ಟಿಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬ್ರಹ್ಮನ ಕೋಪದಿಂದ ಹುಟ್ಟಿರುವಂಥ ಒಂದು ಮಗು ಇದೆ, ಅದರ ಒಂದು ಬಣ್ಣ ನೀಲಿ ಮತ್ತು ಕೆಂಪು ಮಿಶ್ರಿತವಾಗಿದೆ. ಅಂದರೆ ಅರ್ಥ ತಾಮಸ ಮತ್ತು ರಾಜಸ ಗುಣಗಳ ಮಿಶ್ರಣದಿಂದ ಈ ಒಂದು ಮಗು ಹುಟ್ಟಿದೆ ಅನ್ನೋದು ನಾವು ಇಲ್ಲಿ ತಿಳ್ಕೋಬೇಕು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.